ಬುಕ್ಕಲ್ಲಿ ಸ್ಕ್ರಿಪ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಅದೇ ಡೈಲಾಗ್ಸ್ಗಳನ್ನ ಸ್ಟೈಲಾಗಿ ಹೊಡ್ಕೊಂಡು ನಾನು ಫ್ಯಾನ್ಸ್ಗಳನ್ನ ಗಳಿಸಿ ಒಳ್ಳೆ ಮಜಾ ತಗೊಂಡು ನಾನು ದಿಲ್ದಾರ್ ಆಗಿರ್ತೀನಿ. ಕಾನ್ಫಿಡೆನ್ಸ್. ಮುಂದೆ ನೋಡು ಮರಯ, ಅಕ್ಟೋಬರ್ 3ನೇ ತಾರೀಕಿಂದ ದಸರಾ ಹಬ್ಬ ಶುರು ಆಗುತ್ತೆ. ಆಮೇಲೆ 26 ದಿನ ಲೈಟಿಂಗ್ಸ್ ಇರುತ್ತೆ ದಸರಾ. ಆಮೇಲೆ 12ನೇ ತಾರೀಕು ಜಂಬೂ ಸವಾರಿ. ಸೊ ಇದು ಬಲ್ಲ ಮೂಲಗಳಿಂದ ನನಗೆ ತಿಳಿದು ಬಂದ ಸುದ್ದಿ. ಸೊ ಇದನ್ನು ನಮ್ಮ ವೀಕ್ಷಕರಿಗೆ ಎಲ್ಲ ತಿಳಿಸೋಣ ಅಂತ ಇಷ್ಟಪಟ್ಟೆ. ಸೊ ನಿಮಗೆಲ್ಲ ನಾನು ಕೋರ್ಕೊಳ್ಳೋದಿಷ್ಟೇ, ನೀವು ನಿಮ್ಮ ಫ್ಯಾಮ್ಲಿ ಸಮೇತ ದಯವಿಟ್ಟು ದಸರಾಗೆ ಬರಬೇಡಿ ಅಂತ ಹೇಳಕ್ಕೆ ನಾನು ಯಾರು. ನಿಮ್ಮ ಇಷ್ಟ, ನೀವು ಬನ್ನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ, ಜನ ಜಾತ್ರೆ ಭಯಂಕರ ಆಗೋಗ್ಬಿಟ್ಟಿರುತ್ತೆ. ಬನ್ನಿ, ನೀವು ಇನ್ನಷ್ಟು ಟ್ರಾಫಿಕ್ ಮಾಡಿ ಎಂಜಾಯ್ ಮಾಡಿ. ಪ್ರತಿಯೊಂದೂ ಇಲ್ಲಿ ಎಂಜಾಯ್ ಮಾಡ್ಬೋದು ನೀವು. ಊಟ ಇಟ್ಕೊಂಡು ಬಟ್ಟೆ ಇಟ್ಕೊಂಡು ಪ್ರತಿಯೊಂದೂ ಇಲ್ಲಿ ಯಪ್ಪ ಈ ಆಟೋದವ್ರಂತೂ ಪ್ರತಿಯೊಂದೂ ಇಲ್ಲಿ ಮನೋರಂಜನೆ ನಿಮಗೆ ಸಿಗಲಿದೆ. ಈ ಮೋಟೋ ವ್ಲಾಗಿಂಗನ್ನು ನಾನು ಸುಮಾರು 2015, 16 ಅಂದ್ಕೊಳ್ಳಿ, 17 ಅಂದ್ಕೊಳ್ಳಿ, 2017ರಿಂದ ನಾನು ಈ ಮೋಟೋ ವ್ಲಾಗಿಂಗ್ನ ನೋಡ್ತಾ ಇದ್ದೆ. ಹಂಗೂ ಹಿಂಗೂ ನೀವು ಒಂದು ಮೋಟೋ ವ್ಲಾಗಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಮಿನಿಮಮ್ ಒಂದು 50,000 ಬೇಕು. 50,000 ಬಂಡವಾಳ ಹಾಕಿ ನೀವು ಮೋಟೋ ವ್ಲಾಗಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿ ವ್ಯೂಸ್ ಬರಲಿಲ್ಲ ಅಂತಂದರೆ ನಿಮಗೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಮೋಟೋ ವ್ಲಾಗಿಂಗ್ ಹಿಂದಿಲಿ ನಡೆಯುತ್ತೆ, ಇಂಗ್ಲೀಷಲ್ಲಿ ನಡೆಯುತ್ತೆ, ಬಟ್ ಕನ್ನಡದಲ್ಲಿ ಅಷ್ಟೊಂದು ಇನ್ನೂ ಜನ ನೋಡೋಕೆ ಇಷ್ಟಪಡಲ್ಲ. ಇತ್ತೀಚೆಗೆ ಮೋಟೋ ವ್ಲಾಗಿಂಗ್ ಅನ್ನೋದು ಕನ್ನಡದಲ್ಲೂ ಪಾಪ್ಯುಲರ್ ಆಗ್ತಾ ಇದೆ. ಡೇ ಬೈ ಡೇ ಜನ ಮೋಟೋ ವ್ಲಾಗಿಂಗೂ ಅಡಿಕ್ಟ್ ಆಗ್ತಾ ಇದ್ದಾರೆ. ಎಲ್ಲಿವರೆಗೂ ನಡೆಯುತ್ತೆ ಮೋಟೋ ಬ್ಲಾಗಿಂಗ್ ನಡೆಯೋದು, ನೀವು ಹೊಸ ಪ್ಲೇಸಸ್ಗೆ ಹೋಗ್ತೀರಾ, ಹೊಸ ರೋಡ್ನ ತೋರಿಸ್ತೀರಾ, ಹೊಸ ಥಾಟ್ಗಳನ್ನ ತೊಗೊಂಬರ್ತೀರಾ, ಅಲ್ಲಿವರೆಗೂ ನಡೆಯುತ್ತೆ ಮೋಟೋ ಬ್ಲಾಗಿಂಗು. ಯಾವಾಗ ನೀವು ಅದೇ ರೋಡು, ಅದೇ ಒಂದು ಥಾಟ್ಸು ಅದನ್ನೇ ಮಾಡ್ತಾ ಹೋಗ್ತೀರಾ, ಜನಕ್ಕೆ ಬೋರ್ ಆಗಿಬಿಡುತ್ತೆ. ಹಾಗಾಗಿ ವ್ಯೂಸ್ ಡ್ರಾಪ್ ಆಗೋಗ್ಬಿಡುತ್ತೆ. ಸೊ ವ್ಯೂಸ್ ಡ್ರಾಪ್ ಆಯಿತು ಅಂದರೆ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಏನಪ್ಪ ಮಾಡಲಿ, ನಾವು ವ್ಯೂಸ್ ಬರ್ತಾಯಿಲ್ಲ, ಏನಾದರೂ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಕೆಲವರು ಕ್ರಿಂಜ್ ಕಂಟೆಂಟ್ಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ ಮೋಟೋ ವ್ಲಾಗಿಂಗ್ ಹೆಸರಲ್ಲಿ. ಸೊ ಆ ಮಾಡೋದ್ರಿಂದ ಏನಾಗುತ್ತೆ, ಹೋಲ್ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿ ಏನಿರುತ್ತೆ ಅದು ಮೋಟೋ ವ್ಲಾಗಿಂಗ್ ಅಡಿಕ್ಷನ್ ಇರೋರೆಲ್ಲ ಕ್ರಿಂಜ್ಗೆ ಎಡಿಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ. ಸೊ ಈ ಥರ ಕ್ರಿಂಜ್ಗೆ ಎಡಿಕ್ಟ್ ಆದರು ಅಂದರೆ ಮತ್ತೆ ಮೋಟೋ ವ್ಲಾಗಿಂಗ್ ಅನ್ನೋ ಈ ಒಂದು ಕಾನ್ಸೆಪ್ಟ್ ಏನಿದೆ ಇದ್ರ ವ್ಯಾಲ್ಯೂ ಡ್ರಾಪ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಮಾಡಬೇಡಿ ಅಂತ ಹೇಳಕ್ಕೆ ನಾನು ಯಾರು. ಸೊ ಮಾಡಿ, ನಿಮ್ಮ ಇಷ್ಟ, ನಿಮ್ಮ ಚಾನಲ್ಲು. ನಿಮಗೂ ಗ್ರೋತ್ ಮಾಡಬೇಕು ಅಂತ ಆಸೆ ಇರುತ್ತೆ, ನಿಮಗೂ ಏನೋ ಒಂದು ಮಾಡಬೇಕು ಅಂತ ಆಸೆ ಇರುತ್ತೆ. ಎಷ್ಟೆಷ್ಟೋ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟಿರ್ತೀರ. ಸೊ ಆ ಇನ್ವೆಸ್ಟ್ಮೆಂಟ್ಗೆ ಹೊರತಾಗಿ ನೀವೇನಾದರೂ ಮಾಡ್ತಾ ಇರಬೇಕಾಗುತ್ತೆ. ಸೊ ನಿಮ್ಮ ಆಡಿಯನ್ಸ್ನ ಎಂಟರ್ಟೈನ್ ಮಾಡೋದೇ ನಿಮ್ಮ ಕರ್ತವ್ಯ. ಸೊ ಮಾಡಿ. ಸೊ ನಾನೇನು ಅದಕ್ಕೆ ಮಾತಾಡೋಕ್ಕೆ ಹೋಗಲ್ಲ. ನಾನು ಇನ್ನೂ ಚಿಕ್ಕ ಯೂಟ್ಯೂಬರು. ಈಗ ತಾನೇ ಅಂಬೆಗಾಲು ಹಾಕಿದ್ದೀನೋ ಇಲ್ವೋ ಗೊತ್ತಿಲ್ಲ, ಇನ್ನು ಹಾಸಿಗೆಯಲ್ಲೇ ಬಿದ್ದು ಒದ್ದಾಡ್ತಾ ಇದ್ದೀನಿ. ಆದರೂ ಕೂಡ ನನ್ನ ಪ್ರೀವಿಯಸ್ ಒಂದು 2 ವೀಡಿಯೋದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಒಳ್ಳೆ ರೆಸ್ಪಾನ್ಸ್ ಅಂತಂದರೆ ಏನು, ನನಗೆ ಲಕ್ಷಾಂತರ ವ್ಯೂಸ್ ಏನು ಬಂದಿಲ್ಲ, ಸಾವಿರಾರು ವ್ಯೂಸ್ ಏನು ಬಂದಿಲ್ಲ, ಬಂದಿರೋದು 100, 50, 70 ಇಷ್ಟು ವ್ಯೂಸ್ ಬಂದಿದೆ. ಸೊ ಅದೇ ನನಗೆ ಈಗ ಸದ್ಯಕ್ಕೆ ನಾನು ಹಾಸಿಗೆಯಲ್ಲಿ ಬಿದ್ದು ಒದ್ದಾಡ್ತಿರೋ ಒಂದು ಮಗುಗೆ ಇದು ಎಷ್ಟು ಮಟ್ಟಿಗೆ ಖುಷಿ ಕೊಡುತ್ತೆ ಅಂತಂದರೆ ತುಂಬಾ ಖುಷಿ ಕೊಡುತ್ತೆ. ಈ ಖುಷಿ ನನಗೆ ಹೀಗೆ ಕಂಟಿನ್ಯೂ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ನಾನೊಂದು ಒಳ್ಳೆ ಕಂಟೆಂಟ್ಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಎಲ್ಲಿವರೆಗೂ ಈ ಮೋಟೋ ವ್ಲಾಗಿಂಗಲ್ಲೇ ಸ್ಟಿಕ್ ಆನ್ ಆಗಿರ್ತೀನಿ ಅಂತ ಗೊತ್ತಿಲ್ಲ. ಯಾವಾಗ ನಾನು ಕ್ರಿಂಜ್ ಕಂಟೆಂಟ್ ಮಾಡೋಕ್ಕೆ ಸ್ಟೋರ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನಾನು ಬದಲಾವಣೆನ ತೊಗೊಂಬರ್ಬೇಕಾಗುತ್ತೆ. ಬದಲಾವಣೆ ಜಗತ್ತಿನ ನಿಯಮ ಅಂತೆ. ಸೊ ಆ ನಿಯಮನ ನಾನು ಅಳವಡಿಸ್ಬೇಕಾಗುತ್ತೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಅಂತ. ಸುಮ್ಮನೆ ಜಾಸ್ತಿ ಪುಂಗೋದು ಬೇಡ. ಹೋಗಿ ತಿರ್ಸ್ಕೊಳ್ಳಿ. ಓಹೋ ಶೆಕೆ ಅಪ್ಪ, ನಿಂತ್ಕೊಂಡ್ರೆ ಸಾಕು, ಫುಲ್ಲು ಶೆಕೆ ಶುರುವಾಗ್ಬಿಡುತ್ತೆ. ಸೊ ಇದು ನಮ್ಮ ಮೈಸೂರು ರೈಲು ನಿಲ್ದಾಣ. ಸೊ ನಾವು ರೈಲು ನಿಲ್ದಾಣಕ್ಕೆ ಹೋಗಲ್ಲ, ನಮ್ಮದೇನು ರೈಲಿಲ್ಲ, ನಮ್ಮದಿರೋದು ಗಾಡಿ. ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಬನ್ನಿ ಮಂಟಪ ರೋಡ್. ಆಲ್ಮೋಸ್ಟ್ ಮೈಸೂರಲ್ಲಿ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ಶುರು ಆಗೋಗಿದೆ. ಎಲ್ಲಿ ಪಾಟೋಲ್ಸ್ ಇವೆ ಎಲ್ಲ ಮುಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಎಸ್ಪೆಷಲಿ ಎಲ್ಲಿ ಮೈಸೂರು ದಸರಾ ಅಂದರೆ ಜಂಬೂ ಸವಾರಿ ಮತ್ತು ಮೇಯ್ನು ಏನಪ್ಪ ಕಲ್ಚರ್ ಆ್ಯಕ್ಟಿವಿಟೀಸ್ ಈ ಥರ ಏನೇನು ನಡೆಯುತ್ತೆ ಆ ಒಂದು ಏರಿಯಾಸಲ್ಲಿ ಬೇಗ ಡೆವಲಪ್ಮೆಂಟ್ ಆಗ್ತಾಯಿದೆ. ಎಲ್ಲೆಲ್ಲಿ ರೋಡಲ್ಲಿ ಪ್ಯಾಚ್ ವರ್ಕ್ಸ್ ಬೇಕಾಗಿತ್ತು ಅಲ್ಲೆಲ್ಲ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ. ನೀವು ನೋಡ್ತಾ ಇರೋದು ಈ ರೋಡು ಜಂಬೂ ಸವಾರಿ ರೋಡು. ನೋಡಿ ಯಾವ ಥರ ಇದೆ ಈ ರೋಡು, ವಿಶಾಲವಾಗಿದೆ ಈ ರೋಡು. ಸೊ ಇದೇ ರೋಡಲ್ಲೇ
ಆನೆಗಳು ಹೋಗೋದು ಜಂಬೂ ಸವಾರಿ ಇದೇ ರೋಡಲ್ಲೇ ಹೋಗೋದು. ಇದಕ್ಕೆ ಬನ್ನಿ ಮಂಟಪ ರೋಡ್ ಅಂತಲೇ ಕರೀತಾರೆ. ಆ ಮೈಸೂರಲ್ಲಿ ಏನು ಜನ ಬಂದಿರ್ತಾರೆ ಈ ಜಂಬೂ ಸವಾರಿನ ನೋಡೋಕ್ಕೆ. ಸೊ ಇಲ್ಲಿ ಎಲ್ಲ ರೈಟ್ ಸೈಡು ಲೆಫ್ಟ್ ಸೈಡ್ ಇಲ್ಲೆಲ್ಲ ನಿಂತ್ಕೊಂಡಿರ್ತಾರೆ. ಮಧ್ಯದಲ್ಲಿ ಸ್ಟೈಲಾಗಿ ಜಂಬೂ ಸವಾರಿ ಹೋಗ್ತಾ ಇರುತ್ತೆ. ಆ ದೃಶ್ಯನ ಕಣ್ಣು ತುಂಬಿಸ್ಕೊಳ್ಳೋಕ್ಕೆ 2 ಕಣ್ಗಳು ಸಾಲದು. ಆದರೂ ಏನು ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟಿರೋದು 2 ಕಣ್ಣು, ಅದರಲ್ಲೇ ನಾವು ತುಂಬ್ಕೋಬೇಕು. ಸೊ ಅದನ್ನೇ ತುಂಬಿಕೊಂಡು ನಾವು ಸಂತೋಷವಾಗಿದ್ದೀವಿ. ನನಗೆ ಏನು ಅಂತಂದರೆ ನನ್ನ ಸಮಸ್ಯೆ, ನಾನು ಈ ಏನಾದರೂ ನನಗೆ ಒಂದು ಟೆಕ್ನಾಲಜಿ ಬೇಕಿದೆ. ಯಾವ ಥರ ಅಂತಂದರೆ ನೈಟು ನಾನು ಮಲ್ಕೋಬೇಕಾದ್ರೆ ಅದು ಯೋಚನೆಗಳು ಬರ್ತಾವಲ್ವಾ, ಈ ಮೋಟೋ ವ್ಲಾಗಿಂಗ್ಗೆ ಒಳ್ಳೊಳ್ಳೆ ಐಡಿಯಾಗಳು ಬರ್ತಿರ್ತವೆ. ನನಗೆ ಒಳ್ಳೊಳ್ಳೆ ಡೈಲಾಗ್ಗಳು ಜ್ಞಾಪಕ ಬರ್ತಿರ್ತವೆ, ಏನೇನೋ ಬರ್ತಿರುತ್ತೆ, ಒಳ್ಳೆ ಸೆಂಟೆನ್ಸ್ ಫಾರ್ಮ್ ಆಗ್ತಿರುತ್ತೆ, ಏನೇನೋ ಐಡಿಯಾಗಳು ಜ್ಞಾಪಕ ಬರ್ತಾ ಇರುತ್ತೆ, ಏನೇನೋ ಹೇಳ್ತಾ ಇರ್ತೀನಿ. ಅಷ್ಟೊಂದೆಲ್ಲ ಐಡಿಯಾ ಏನೇನೋ ಬರ್ತಿರುತ್ತೆ ತಲೆಯಲ್ಲಿ. ಅದನ್ನು ಈಗ ಬಂದಾಗ ಇಲ್ಲಿ ಗಾಡಿ ಮೇಲೆ ಕೂತ್ಕೊಂಡಾಗ ಆ ಫ್ಲೂಯೆನ್ಸಿನೇ ಬರಲ್ಲ ಗುರು, ಆ ಥಾಟ್ಸ್ಗಳೇ ಬರಲ್ಲ, ಡೈಲಾಗ್ ಬರಲ್ಲ. ಅಂದರೆ ಏನು ಮಾಡ್ತೀನಿ ಅಂದರೆ ಇನ್ಮೇಲೆ ನೈಟ್ ಮಲ್ಕೊಳ್ಳೋವಾಗ ಪಕ್ಕದಲ್ಲಿ ಒಂದು ಪೆನ್ನು ಬುಕ್ ಇಟ್ಕೊಂಡಿರ್ತೀನಿ. ಏನೇನು ಜ್ಞಾಪಕ ಆಗುತ್ತೋ ಎಲ್ಲ ಬುಕ್ಕಲ್ಲಿ ಸ್ಕ್ರಿಪ್ಟ್ ಮಾಡ್ಕೊಂಬಿಟ್ಟು ಆಮೇಲೆ ಅದೇ ಡೈಲಾಗ್ಸ್ಗಳನ್ನ ಸ್ಟೈಲಾಗಿ ಹೊಡ್ಕೊಂಡು ನಾನು ಫ್ಯಾನ್ಸ್ಗಳನ್ನ ಗಳಿಸಿ ಒಳ್ಳೆ ಮಜಾ ತಗೊಂಡು ನಾನು ದಿಲ್ದಾರಾಗಿರ್ತೀನಿ. ಯಾವನಿಗೆ ಬೇಕಿದು ಆನ್ ಸ್ಪಾಟ್ ಕಂಟೆಂಟ್ ಕ್ರಿಯೇಷನು ಎಲ್ಲ ತಡ್ಕ ಬಡ್ಕ ಆಗೋಗುತ್ತೆ. ತಲೆಯಲ್ಲೊಂದಿರುತ್ತೆ, ಬಾಯಿಲೊಂದು ಬರುತ್ತೆ, ಅದು ಕಣ್ವೇ ಒಂಥರ ಆಗುತ್ತೆ. ಸಮಸ್ಯೆಗಳು ಒಂದಲ್ಲ ಗುರು, 2 ಗುರು ಈ ಮೋಟೋ ವ್ಲಾಗಿಂಗಲ್ಲಿ. ಆದರೂ ನಾನು ಈ ವೀಕ್ಷಕರಿಗೆ ಒಂದು ದೊಡ್ಡ ಥ್ಯಾಂಕ್ಸನ್ನು ಹೇಳಬೇಕು. ಎಲ್ಲನೂ ಹೊಟ್ಟೆಗೆ ಹಾಕ್ಕೊಂಡು ನೋಡ್ತಿರಲ್ಲ. ಸೊ ಇದು ತುಂಬ ಖುಷಿ ಇದೆ ನನಗೆ. ಇದೇ ಥರ ಎಲ್ಲ ಹೊಟ್ಟೆಗೆ ಹಾಕ್ಕೊಂಡು ನನ್ನ ಈ ಒಂದು ಮೋಟೋ ವ್ಲಾಗಿಂಗ್ ಚಾನಲ್ನ ನೀವು ನೋಡಿ ಆನಂದ ಪಡೀರಿ. ಹಾಗೆ ಮತ್ತು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹೊಡೆದು ಸಾಯಿಸ್ಬಿಡಿ, ಚಚ್ಚಾಕ್ಬಿಡಿ, ಧಮಾಲ್ ಅಂತ ಶೇರ್ ಮಾಡಿಬಿಡಿ. ನಂಗೆ ಭಯ ಆಗುತ್ತೆ ಗುರು ಈ ಥರ ಅಲ್ಲ. ಆ ರೋಡಿಂದ ಈ ರೋಡ್ಗೆ, ಈ ರೋಡಿಂದ ಆ ರೋಡ್ಗೆ ಟರ್ನ್ ತಗೋಬೇಕಾದ್ರೆ ಸಿಕ್ಕಾಬಡೆ ಸ್ಪೀಡಲ್ಲಿ ಬರ್ತಾ ಇರ್ತಾರೆ ಗಾಡಿಗಳು. ಏನು ಹೇಳೋಕ್ಕಾಗಲ್ಲ. ಏನೋ ನಾನು ನಿಂತ್ಕೋತೀನಿ ಅಂತ ಅವ್ರು ಬರ್ತಾರೆ, ಅವ್ರು ನಿಂತ್ಕೋತಾರೆ ಅಂತ ನಾನು ಹೋಗ್ತಾ ಇರ್ತೀನಿ. ಇಬ್ಬರು ಕನ್ಫ್ಯೂಷನಲ್ಲಿ ಗುದ್ಕೊಂಡು ಸಾಯೋದು ಭಾಳ ಡೇಂಜರ್. ಇದು ಯಾವುದಕ್ಕೂ ಒಂದು ಸತಿ ನಾವು ಏನಾದರೂ ರೋಡ್ ಕ್ರಾಸ್ ಮಾಡ್ತಿದ್ದೀವಿ ಅಂತಂದರೆ ಹ್ಯಾಂಡ್ ಸಿಗ್ನಲ್ ಅಥವಾ ಲೈಟ್ ಸಿಗ್ನಲ್ ಯೂಸ್ ಮಾಡೋದು ತುಂಬ ಬೆಟ್ರು. ಸೊ ಇದು ಡಿಪ್ ಮಾಡೋಕ್ಕೆ ಒಂದು ಬಟನ್ ಕೊಟ್ಟಿರ್ತಾರೆ. ಎಲ್ಲಾದರೂ ನೀವು ಟರ್ನ್ ತಗೋತಿದ್ದೀರಾ ಅಂತಂದರೆ ಇಂಡಿಕೇಟರ್ ಹಾಕಿರ್ತೀರ, ಬಟ್ ಸ್ಟಿಲ್ ಆಪೋಸಿಟ್ ವೆಹಿಕಲ್ ಅವರು ಸ್ಪೀಡಾಗೇ ಬರ್ತಾ ಇರ್ತಾರೆ. ಯಾಕಂತಂದರೆ ಅವ್ರಿಗೇನು ಅಂತಂದರೆ ನೀವು ಟರ್ನ್ ತಗೊಳ್ಳೋಷ್ಟರಲ್ಲಿ ನಾನು ಪಾಸಾಗಿ ಹೋಗ್ಬಿಡ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಬರ್ತಾ ಇರ್ತಾರೆ. ಅಂಥ ಟೈಮ್ಗೆ ಏನು ಮಾಡಿ ಅಂತಂದರೆ ನೀವು ಈ ಒಂದು ಡಿಪ್ನ ನೀವು ಈ ಥರ ಫ್ಲ್ಯಾಶ್ ಮಾಡಿ ಅವ್ರಿಗೆ. ಸೊ ಆವಾಗ ಏನು ಅಲರ್ಟ್ ಆಗುತ್ತೆ ಅಂತಂದರೆ, ಇರುಗುರು ನಾನು ಹೋಗ್ತೀನಿ ಫಸ್ಟು, ನೀನು ಆಮೇಲೆ ಹೋಗು ಆರಾಮಾಗಿ, ಸುಮ್ಮನೆ ಇಬ್ಬರು ಕನ್ಫ್ಯೂಷನಲ್ಲಿ ಗುದ್ಕೊಂಡು ಸಾಯೋದು ಬೇಡ ಅಂತ ಅವ್ರಿಗೆ ಅಲರ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಈ ಒಂದು ತಂತ್ರಜ್ಞಾನವನ್ನು ನೀವು ಉಪಯೋಗಿಸಿ. ಐರಾವತ ನಮ್ಮ ಕರ್ನಾಟಕದ ಹೆಮ್ಮೆಯ ಬಸ್ ಇದು. ಈ ಥರ ಒಂದು ಲಕ್ಸುರಿ ಬಸ್ಸು ಯಾವ ಸ್ಟೇಟಲ್ಲಿದೆ ಹೇಳಿ ಸ್ವಾಮಿಗಳೇ. ಗುರು ಬೀಜನ ಹಂಗೆ ಜುಗ್ ಅಂತ ಬಾಯಿಗೆ ಬರ್ಸ್ಬಿಟ್ಟಲ್ಲ ಗುರು ನೀನು. ನನಗೆ ಆಟೋ ಕಂಡ್ರೇ ಭಯ. ಸುತ್ತಿ ಬಳಸಿ ನಾನು ಯಾವ ರೋಡಿಗೆ ಬಂದಿದ್ದೀನಿ ಅಂತಂದರೆ, ನಾನು ಹಳೆ ವೀಡಿಯೋದಲ್ಲಿ ವ್ಲಾಗ್ ಮಾಡಿರೋ ರೋಡ್ಗೆ ಬಂದಿದ್ದೀನಿ ನೋಡಿ. ಇವ್ರು ಲೆಫ್ಟ್ ಸೈಡ್ ಹೋಗಬೇಕು, ಅವ್ರ ಹತ್ರ ಇಂಡಿಕೇಟ್ರು ಇಲ್ಲ, ಮುರಿದೋಗಿದೆ. ಒಂದು ಕೈ ಕೂಡ ಮಾಡಲಿಲ್ಲ ಅವರು, ಸುಮ್ಮನೆ ಲೆಫ್ಟ್ ಸೈಡ್ ತಿರ್ಗಿಸ್ಕೊಂಡು ಹೋಗ್ತಾಯಿದ್ರು. ನಮ್ಮ ಜಾಣತನಕ್ಕೆ ನಾವು ಅರ್ಥ ಮಾಡ್ಕೊಂಡ್ವಿ ಲೆಫ್ಟ್ ಸೈಡ್ ಹೋಗ್ತಿದ್ದಾನೆ ಆ ಮನುಷ್ಯ ಅಂತ. ಬಟ್ ಎಷ್ಟೊಂದು ಜನಕ್ಕೆ ಇದು ಅರ್ಥ ಆಗಲ್ಲ. ಸ್ಪೀಡಲ್ಲಿ ಬರ್ತಾರೆ, ಅವರೇನೋ ಲೆಫ್ಟ್ ಸೈಡ್ ತಿರುಗಿಸ್ಕೊಂಡ್ಬಿಡ್ತಾರೆ, ಆಕ್ಸಿಡೆಂಟ್ ಆಗೋಗ್ಬಿಡುತ್ತೆ. ಇದಕ್ಕೂ ನೋಡ್ಬೋದು, ಈ ಆಟೋಗೂ ಇಂಡಿಕೇಟರ್ಸ್ಗಳಿಲ್ಲ, ಬ್ರೇಕ್ ಲೈಟ್ ಇಲ್ಲ. ಹೆಂಗ್ರಿ ನಮ್ಮ ದೇಶ ಅಂದರೆ ಸುಮ್ಮನೆ ಅಲ್ಲ. ಇವೆಲ್ಲ ಇಲ್ದಿದ್ರೂ ಕೂಡ ನಡೆಯುತ್ತೆ ನಮ್ಮ ದೇಶದಲ್ಲಿ. ಏನಪ್ಪ ಕೇಳಲೇಬೇಡಿ ನೀವು, ಅಷ್ಟು ಟ್ಯಾಲೆಂಟ್ಸ್ಗಳ ದೇಶ ನಮ್ಮದು, ಗೊತ್ತಾ ನಿಮಗೆ. ಅವ್ರ ಇಂಡಿಕೇಟ್ರ್ ಇಲ್ಲ, ಅವ್ರ ಇಂಡಿಕೇಟರ್ ಹಾಕಿಲ್ಲ ಅಂತಂದ್ರೂ ಗೊತ್ತಾಗುತ್ತೆ ಈ ಮನುಷ್ಯ ಲೆಫ್ಟಿಗೆ ಹೋಗ್ತಾನೆ ರೈಟಿಗೆ ಹೋಗ್ತಾನೆ ಅಂತ. ಈ ಥರ ಒಂದು ಮೈಂಡ್ಸೆಟ್ಟು, ಈ ಥರ ಒಂದು ನಮ್ಮ ಬ್ರೈನ್ಗಳು ಡೆವಲಪ್ ಆಗಿಬಿಟ್ಟವೆ. ಗುರುವಾವೂರ್ ಯಾವುದು? ಗುರುವಾವೂರ್ ಕೇರಳದಿದು. ಕೇರಳ ಬಸ್ಗಳು ಇಂಪ್ರೂವ್ ಆಗಿಬಿಟ್ಟಿದೆ ಗುರು. ನಾನು ಮುಂಚೆ ನೋಡ್ತಿದ್ದಿದ್ದು ಬಸ್ಗಳಲ್ಲೆಲ್ಲ ಹೆಂಗಿರ್ತಿತ್ತು ಅಂತಂದರೆ, ಕಿಟಕಿಗೆ ಪರದೆ ಇರೋದು, ಈ ಥರ ಎಳೆಯೋದು ಕೆಳಗಡೆ ಮೇಲೆ ಇಲ್ಲಿದೆ ನೋಡಿ, ಎಕ್ಸಾಂಪಲ್ ಇದೆ, ಈ ಥರ ಇದ್ವು.
ಈಗ ನೋಡಿ ಇದು ಯಾವುದೋ ಚೆನ್ನಾಗಿದೆ, ಕಾಪಿ ಮಾಡಿಬಿಟ್ರು ಗುರು ಎಲ್ಲ. ನಮ್ಮ ಕರ್ನಾಟಕ ಬಸ್ಸುಗಳನ್ನ ಎಲ್ಲ ಕಾಪಿ ಮಾಡಿಬಿಟ್ರು. ಏನಂತೀರಾ ನೀವು ಇದಕ್ಕೆ? ಕಾಪಿ ಮಾಡಿದ್ದಾರೆ ಅಂತೀರಾ ಇಲ್ಲ ಅಂತೀರಾ? ಓ ಓ ಓ ಓ ಓ ವೈ ಅಂಕಲ್ ವೈ ಸೋ ಹರಿ ಬರಿ, ಟೇಕ್ ಇಟ್ ಈಸಿ. ಅಣ್ಣನಿಗೆ ಗಾಡಿ ಓಡ್ಸೋಕ್ಕೆ ಬರಲ್ಲ. ಎಲ್ ಬೋರ್ಡ್ ನೋಡಿ ಯಾವ ಮಟ್ಟಕ್ಕೆ ದೊಡ್ಡದು ಹಾಕ್ಕೊಂಡಿದ್ದಾರೆ. ಇನ್ನೂ ಗಾಡಿಗೆ ನಂಬರ್ ಪ್ಲೇಟು ಬಿದ್ದಿಲ್ಲ, ಅಂದರೆ ಗಾಡಿ ರಿಜಿಸ್ಟ್ರೇಷನ್ ಆಗಿಲ್ಲ. ಹೊಸ ಗಾಡಿ ತೊಗೊಂಡು ಹೋಗ್ತವ್ರೆ, ಅದಕ್ಕೇ ಎಲ್ ಬೋರ್ಡ್ನ ಅಲ್ಲಿ ಅಳವಡಿಸಿದ್ದಾರೆ. ಸೊ ಹ್ಯಾಟ್ಸ್ ಅಪ್ ಟು ಯು ಸರ್. ಈ ಥರ ಹೇಳಬೇಕು ನೀವು. ಎಲ್ ಬೋರ್ಡ್ ಅಂತ ನಮಗೆ ಗೊತ್ತಾದರೆ ನಾವು ನಿಮ್ಮಿಂದ ದೂರ ಇರ್ತೀವಿ. ನೀವೇನಾದರೂ ಸ್ಲೋ ಮಾಡಿದ್ರಿ ಅಂದರೆ ನಾವು ಸ್ಲೋ ಮಾಡ್ತೀವಿ. ದಸರಾಕ್ಕಿಂತ ಮುಂಚೆ ನಾನು ಈ ಒಂದು ವ್ಲಾಗ್ನ ಮಾಡಿದ್ದೀನಿ. ದಸರಾಕ್ಕಿಂತ ಮುಂಚೆ ಮೈಸೂರು ಹೆಂಗಿತ್ತು ಅಂತ ತೋರಿಸಿದ್ದೀನಿ. ಸೊ ಒನ್ಸ್ ದಸರಾ ಶುರು ಆಯಿತು ಅಂತಂದರೆ ಮತ್ತೆ ನಿಮಗೆ ದಸರಾ ಶುರು ಆದಮೇಲೆ ಈ ಲೈಟಿಂಗ್ಸ್ ಆಗಿರಲಿ, ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮಗಳಿವೆ, ಏನೇನು ಫಂಕ್ಷನ್ಸ್ಗಳು ನಡೀತಾ ಇದೆ, ಏನೇನಿದೆ, ಆ ಒಂದು ಮಾಹಿತಿಗಳು ನನಗೆ ಸಿಕ್ಕರೆ ಅದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಬನ್ನಿ ಒಂದು ಸತಿ ಮೈಸೂರಿಗೆ ಸುತ್ತಾಡ್ಕೊಂಡು ಮಜಾ ಮಾಡ್ಕೊಂಡು ಹೋಗಿ. ನಿಮ್ಮ ಸುರಕ್ಷತೆಯಲ್ಲಿ ನೀವು ಬನ್ನಿ, ಯಾಕಂದರೆ ಜನ ಜಾಸ್ತಿ ಆ ಟೈಮಲ್ಲಿ. ಸೊ ಎಸ್ಪೆಷಲಿ ನಾನು ಲೇಡೀಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸೇಫಾಗಿ ಬನ್ನಿ. ಆರ್ನಮೆಂಟ್ಸ್ನ ವೇರ್ ಮಾಡಬೇಡಿ. ಕಮ್ ವಿತೌಟ್ ಆರ್ನಮೆಂಟ್ಸ್. ನೀವು ನೆಮ್ಮದಿಯಾಗಿ ಸುತ್ತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಆಗಿರುವಂತ ರಂಗಣ್ಣ ಅವರಿಗೆ ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.